ಸೋಮವಾರ ಬೆಳಗ್ಗೆ 12 ಗಂಟೆಗೆ ನಾಗಮಂಗಲದಲ್ಲಿ ಜನರೊಂದಿಗೆ ಜನತಾದಳ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಾಗಮಂಗಲ ಪಟ್ಟಣವು ಜೆಡಿಎಸ್ ಪಕ್ಷದ ಕಟೌಟ್ಗಳಿಂದ ಸಿಂಗಾರಗೊಂಡಿದ್ದವು. ಆದರೆ ಇಂದು ರಾತ್ರಿ ಜೆಡಿಎಸ್ ಪಕ್ಷದ ಕಟೌಟ್ಗಳನ್ನು ಪುರಸಭೆಯ ನೌಕರರು ತೆರವುಗೊಳಿಸುತ್ತಿದ್ದಾರೆ ಎಂದು ಕಾರ್ಯಕರ್ತರು ನೌಕರರೊಂದಿಗೆ ಜಟಾಪಟಿಗೇಡಿದರು. ದೇವ್ರ ನಿಮ್ಗೆ ಅಂತ ಹಂಗೆ ಆಗಿರೋದು ನಮ್ಗೀಗ ನಿಮ್ದು ಕಾರ್ಯಕ್ರಮ ಮುಗ್ದೈತೆ ತಾನೆ? ಆಯ್ತು, ಹಾಗಾದ್ರೆ ನಿಮ್ಗೆ ಮಾಡೇ ಅಲ್ವಾ? ಹಾಗಾದ್ರೆ ನಮ್ಮ ಅವೇ ತಡೆಯಪ್ಪ, ಸುರೇಶ್ ಭಟ್ರ ಕಡೆ ಬಂದು ನೀವು ಕಟ್ಟಾಗಿದ್ದೀರಾ? ಅಯ್ಯೋ, ಅವು ಕಟ್ಟವು ಅವೇ, ಬಟ್ ಇವತ್ತು ನಾಳೆ ಕಟ್ಟೋದು ತುಂಬಾ ಅದೇ. ಅದೇನೋ ತಡ್ಕೊಳ್ಳಾರ್ದವ್ರು ಏನು ಅವರೆಲ್ಲ ಇವ್ರದ್ದು ಪ್ರಯಾಣ ಬೇಕಾಗಿತ್ತು. ಹೇಳು, ನಮ್ಗೆಲ್ಲ ಪ್ರಶ್ನೆ ಎಲ್ಲ ಕಣ ಇಟ್ಕೊಳ್ಳೋಣ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಕೇಸ್ ಆಯ್ತದ ಆಗಲಿ, ನೀವು ಮಾಡೋದು ನಾನು ಹೇಳಿದ್ ಮಾಡಿ ಅಂತವ್ರೆ. ಯಾರ ಮೇಲೆ ಕೇಸ್ ಆಯ್ತದೆ? ನಮ್ಮ ಮೇಲೆ ಯಾರು ಮಾತಾಡಿದ್ರು? ವೆಂಕಟೇಶ್ ಸರ್ ಹೇಳಿದ್ರು, ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಕೇಸ್ ಆದ್ರೂ ತಲೆ ಕೆಡಿಸ್ಕೊಬೇಡಿ, ಕೆಲಸ ಮಾಡಿ ಅಂತವ್ರ. ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಕೆಂಪೇಗೌಡ ಮಾತನಾಡಿ, ಬೇರೆ ಬೇರೆ ಕಟೌಟ್ಗಳು ತಿಂಗಳುಗಟ್ಟಲೆ ನೇತಾಡುತ್ತಿರುತ್ತವೆ, ಆದರೆ ಅದನ್ನು ಯಾರೂ ಕೇಳುವುದಿಲ್ಲ. ನೀವು ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿರೋದು ಅಂತ ಹೇಳ್ತಾ ಇರೋದು, ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಅಲ್ವಾ? ಅಲ್ರಿ, ಅಧಿಕಾರ ಯಾರು ಸಾಧಿಸಿದ್ದನ್ರಿ? ಅಲ್ಲ, ಇದ್ಯಾವ್ದು ಇದ್ದಾರೋ ಇಂಥ ದೌರ್ಜನ್ಯ ಮಾಡ್ತಾ ಇದ್ರಲ್ರಿ? ಹೌದು, ಅದೇ ಮಾಡ್ತಾ ಇರೋದು. ನಮ್ಮ ಏನ್ರಿ, ಕೆಂಪೇಗೌಡ ಜಯಂತಿ ಆಗೈತೆ ತಾನೆ, ಅವ್ರದ್ದು ಮುಗ್ದೈತೆ ತಾನೆ ಕಾರ್ಯಕ್ರಮ, ನಮ್ದು ತಾನೇ ಸೋಮವಾರ ಇರೋದು. ನೋಡ್ರಿ, ಹೆಲ್ತ್ ಇನ್ಸ್ಪೆಕ್ಟರ್ ಇದು ಗೌರವ ಅಲ್ಲ, ನೀವು ನಡ್ಕೊತಾ ಇರೋದು ಇದು ಗೌರವ ಅಲ್ಲ. ಅದು ನೀವೇನ್ ಮಾಡೋದ ಅಂತಲ್ಲ, ಯಾರಪ್ಪ ಅಂದ್ರಿ ಅಧಿಕಾರ ಇವತ್ತು ಅವ್ರದ್ದು ನಾಳೆ ನಮ್ದು ಕಣ್ರಿ. ಏನ್ರಿ, ನಿಖಿಲ್ ಕುಮಾರಸ್ವಾಮಿ ಅವರು ನಾಗಮಂಗಲಕ್ಕೆ ಸೋಮವಾರ ಆಗಮಿಸುತ್ತಿದ್ದು, ಇದನ್ನು ಸಹಿಸದೆ ನಮ್ಮ ಪಕ್ಷದ ಕಟೌಟ್ಗಳನ್ನು ಪುರಸಭೆಯ ನೌಕರರಿಗೆ ಹೇಳಿ ತೆರವುಗೊಳಿಸುತ್ತಿದ್ದಾರೆಂದು ಆರೋಪ ಮಾಡಿದರು. ಸೋಮವಾರ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ನಮ್ಮ ನಾಗಮಂಗಲಕ್ಕೆ. ಅದಕ್ಕೆ ಕಾರ್ಯಕರ್ತರುಗಳು, ಈ ನಮ್ಮ JDS ಪಕ್ಷದ ಲೀಡ್ರುಗಳೆಲ್ಲ ಕಟೌಟ್ ಅವ್ರವ್ರ ವಾಲಂಟಿಯರ್ಗೆ ಕಟೌಟ್ಗಳು ಕಟ್ಕೊಂಡವ್ರೆ. ಆ ಕಟೌಟ್ ಕಟ್ಟಿರೋದನ್ನ ಇವರು ಮುನ್ಸಿಪಾಲ್ಟಿಗೆ ಹೇಳಿ ಚೀಫ್ ಆಫೀಸರ್ ಮುಖಾಂತರ, ಹೆಲ್ತ್ ಇನ್ಸ್ಪೆಕ್ಟರ್ ಮುಖಾಂತರ ಪಾಪ ಪೌರ ಕಾರ್ಮಿಕರು ಕಳಿಸಿ ಕಟೌಟ್ಗಳು ಬಿಚ್ಚಾಕ್ಸೋ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ರೆ. ಈಗ ಕೇಳೋದಕ್ಕೆ ಹೇಳ್ತಾವ್ರೆ, ಅದು ಇನ್ನೊಂದಕ್ಕೆ ಅಡ್ಡ ಕಟ್ಟಿದ್ರಲ್ಲ, ಅದು ಅಡ್ಡ ಕಟ್ಟೋದು ಸರಿ ಮಾಡೋಕ್ಕೆ ಪಾಪ ನಾವು ದುಡ್ಡು ಕೊಟ್ಟು ಬ್ಯಾನರ್ ಅಂಗಡಿಯಿಂದ ಬ್ಯಾನರ್ ಹಾಕ್ಸಿದ್ದೀವಿ, ಅವ್ರು ಬಂದು ಕಟ್ಕೊಂಡು ಹೋಯ್ತಾ ಇರ್ತಾರೆ. ಇವ್ರನ್ನ ಸರಿ ಮಾಡಿಸಿ ಅಂತ ನಾವೇನಾರು ಕರ್ಸಿದ್ವಿ, ನಾವು ಸರಿ ಮಾಡ್ತಾ ಇದ್ದೀವಿ ಅಂತ ಈ ರಾಂಗ್ ಸ್ಟೇಟ್ಮೆಂಟ್ ಮಾಡಿ ನಾವು ಇಟ್ಕೊಂಡು ಕೇಳೋದಕ್ಕೆ ಮಾಡ್ತಾವ್ರೆ. ಇನ್ನು ಕಾರ್ಯಕ್ರಮ ಆಗಿದ್ದ ಮುಂಚೆ ಸೋಮವಾರ ಕಾರ್ಯಕ್ರಮ ಐತೆ, ನಾವು ಇವತ್ತು ಕಟ್ಟಿದ್ದೀವಿ, ಇವತ್ತೇ ಆಗಲೇ ಬಿಚ್ಚಿಸೋ ಪ್ರಯತ್ನ ಮಾಡ್ತಾವ್ರೆ. ಎಂಥ ದೌರ್ಜನ್ಯ ನಡೀತೈತೆ ನಾಗಮಂಗಲದಲ್ಲಿ ಅಂತ ಇದು ಪ್ರತ್ಯಕ್ಷ ಸಾಕ್ಷಿ. ಅಲ್ಲಿ ಸಚಿವರು ಕಟೌಟ್ ತಿಂಗಳಾನುಗಟ್ಟೆ ಇರ್ತವೆ, ಯಾರೂ ಕೇಳಿಲ್ಲ, ಯಾರೂ ಪ್ರಶ್ನಿಸಿಲ್ಲ. ಇವತ್ತು ಕಟ್ಟೋ ದಿವಸನೇ ಬಿಚ್ಚಿಸಕ್ಕೆ ಬಂದವ್ರೆ. ಇನ್ಯಾವ ಮಟ್ಟಕ್ಕಿದೆ? ಕೆಂಪೇಗೌಡರ ಕಾರ್ಯಕ್ರಮ ಆಗಿದೆ, ಕೆಂಪೇಗೌಡರ ಕಟೌಟ್ ಮೇಲೆ ನಾವೇನು ಕಟ್ಟಿಲ್ಲ. ಆದರೆ ನಮ್ಮ ಕಾರ್ಯಕ್ರಮದ ಇದನ್ನ ವಾಲಂಟಿಯರ್ಗೆ ತುಂಬ ಜನ ಬಂದು ಕಟೌಟ್ ಕಟ್ತಾವ್ರೆ ನಮ್ಮ ಕಾರ್ಯಕರ್ತರು ಅಂದ್ಬಿಟ್ಟು ಸಹಿಸಲಾರ್ದೆ ಎಲ್ಲನೂ ಪುರಸಭೆ ವ್ಯಾಪ್ತಿಯಿಂದ ಬಿಚ್ಚಿಸೋ ಕಾರ್ಯಕ್ರಮ ನಡೆಸ್ತಾವ್ರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.